ಐ ಆಮ್ ಹ್ಯಾಪಿ ಆಯ್ತಾ. ಖಂಡಿತವಾಗ್ಲೂ ಅದರಲ್ಲಿ ನೋ ಡೌಟ್. ನಾವು ಇನ್ನೂ 10 ಜನಕ್ಕೆ ಹೇಳ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇದೆ. ಮಾತಿನ ಡೋಸೇಜ್ ಕಮ್ಮಿ ಮಾಡ್ತೀರಿ. ಸೊ ನೋವು ಅವ್ರಿಗೆ ಚಳಿಲೂ ಮ್ಯಾನೇಜ್ ಮಾಡ್ತಾ ಇದ್ರು. ಈ ಸಲ ಇಷ್ಟು ಚಳಿ ಆದ್ರೂ ನಾನು ಓಕೆ ಖಂಡಿತ ವರ್ಸ್ಟ್ ಆಗಿತ್ತು ಸರ್. ನಿಜವಾಗ್ಲೂ ನನಗೆ ಪಾಪ ಇವರು ಬದುಕಲ್ಲ ಅನ್ನೋ ತರ ಆ ಸ್ಟೇಜ್ ಪಾಪ ಎಷ್ಟು ದಿವಸ ಹೇಳಕ್ಕಾಗಲ್ಲ. ನಿಮ್ಮ ಹತ್ರ ಬಂದ್ಮೇಲೆ ರೀಬರ್ತ್ ಅಂತ ನನಗೆ ಅನ್ಸಿದೆ ಖಂಡಿತವಾಗ್ಲೂ 100%. ಬದುಕಲ್ಲ ಅಂತ ಏನಿಲ್ಲ ಸಫರ್ ಮಾಡಿ ಪಾಪ ನೋವು ಸ್ಟೆರಾಯ್ಡ್ ತುಂಬಾ ಇತ್ತು. ತಗೋಬೇಕಾಗುತ್ತೆ. ಪಾಪ ಆ ಸ್ಟೆರಾಯ್ಡ್ ತಗೊಂಡ್ಮೇಲೆ ಸೈಡ್ ಎಫೆಕ್ಟ್ಸ್ ಕಿಡ್ನಿ ಹಾರ್ಟ್ ಎಲ್ಲ ಅದಕ್ಕೂ. ಸೊ ಹಾಗೆ ಅಂತ ನಾನು ಹೇಳಿದ ಪುನರ್ಜನ್ಮ ಪಾಪ ನಿಮ್ಮ ಹತ್ರ ಬಂದ್ಮೇಲೆ ಅಟ್ಲೀಸ್ಟ್ ನನಗೆ ಒಂದು 100% ಹೋಪ್ಸ್ ಕ್ಯೂರ್ ಆಗಿದೆ ಅಂತ ಖಂಡಿತವಾಗ್ಲೂ ಅನಿಸ್ತದೆ. ಸೊ ಕಾರಣ ಏನು ಸರ್, ಅದರಲ್ಲಿ ಯೂಟ್ಯೂಬ್ ಅಂದ್ರೆ ಪಬ್ಲಿಸಿಟಿ ಈಗ ನ್ಯಾಯವಾಗಿ ನಾ ಹೇಳ್ತೇನೆ, ಅನ್ಯಾಯವಾಗಿ ಹೇಳ್ತಾರೆ ನಿಮ್ಮ ಮುಂದೆ 100% ಇದು ಫೇಸ್ ಟು ಫೇಸ್ ಮಾತಾಡಿದಾಗ ನಿಜಾಂಶ ಬರುತ್ತೆ. ಸೊ ಜನಕ್ಕೆ ಸಾವಿರಾರು ಜನಕ್ಕೆ ಅನುಕೂಲವಾಗುತ್ತೆ. ನೋವು ಸುಮಾರು ಜನ 10 ವರ್ಷ 20 ವರ್ಷ ಪಾಪ ಸಫರ್ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಅನುಕೂಲವಾಗ್ಲಿ ಅಂತ ತಾವು ಮಾಡ್ತಾ ಇದ್ದೀರಿ ಸರ್. ಮೇನ್ ಪಬ್ಲಿಸಿಟಿಗೋಸ್ಕರ ಅಲ್ಲ, ನೀವೇ ದೇವ್ರು, ಕಾಣದೇ ಇರೋ ದೇವ್ರು. ದೇವ್ರು ಅಂತ ನಿಮ್ಮನ್ನ ಹೇಳ್ಬೇಕಿಲ್ಲ ಸರ್. ಖಂಡಿತವಾಗ್ಲೂ ಸರ್. ಈಗ ನೋವು ನಿವಾರಣೆ ಅಂದ್ರೆ ಭಗವಂತ ಅಂತ ಏನ್ ಕೇಳ್ಕೊಳ್ತೀವಿ, ಕಷ್ಟ ನಿವಾರಣೆ. ಹಾಗೆ ನಿಮ್ಮ ಹತ್ರ ನೋವು ನಿವಾರಣೆಯಿಂದಾಗಿ ನೀವು ದೇವರೇ ಅಲ್ವಾ ಸರ್. ಭಗವಂತನ ಸಂಕಲ್ಪ ಬೇಕಲ್ಲ ಸರ್ ಅದಕ್ಕೆ. ನಿಮಗಿದೆ ಆ ಸಂಕಲ್ಪ ಇದೆ, ಹುಷಾರ್ ಮಾಡ್ಬೇಕು ಸಂಕಲ್ಪ ನಿಮ್ಮ ಎಲ್ಲ ಅವ್ನ್ ಬರಕ್ಕಾಗಲ್ಲ ಅಲ್ವಾ, ಹಾಗೆ ಈ ತರ ಒಬ್ಬೊಬ್ಬನ್ ಕಳ್ಸೋದು. ಖಂಡಿತವಾಗ್ಲೂ. ಸ್ನೇಹಿತರೆ, ಮೇಡಮ್ಗೆ ಆಂಟಿ-CCP ಪಾಸಿಟಿವ್ ಮತ್ತು RA ಪಾಸಿಟಿವ್ ಇತ್ತು ಆಲ್ಮೋಸ್ಟ್ 8-9 ಇಯರ್ಸಿಂದ. ಮತ್ತು ಮುಟ್ನಿಂತು 12 ವರ್ಷ ಆಗಿತ್ತು. ಅವ್ರಿಗೆ ಪೈನು ಆಲ್ಮೋಸ್ಟ್ ಎಲ್ಲ ಜಾಯಿಂಟ್ಸಲ್ಲೂ ಇತ್ತು. ಇವಾಗ ಯಾವ ಥರ ಕಡಿಮೆ ಆಗಿದೆ ನೋಡೋಣ. ನಮಸ್ತೆ ಅಮ್ಮ, ನಿಮ್ಮ ಪರಿಚಯ ಮಾಡ್ಕೊಳ್ರಿ. ರಾಧಾ ಜಯಲಕ್ಷ್ಮಿ ಅಂತ, ಮೈಸೂರಿಂದ ಫಸ್ಟ್ ಬಂದಿದ್ದು, ಫ್ರೆಂಡ್ ಕರ್ಕೊಂಡ್ಬಂದ್ರು. ಈಗ ಫುಲ್ಲು ನೋವೆಲ್ಲ ಕಡಿಮೆ ಆಗಿದೆ. ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? 90% ಕಡಿಮೆ ಆಗಿದೆ. ಓಕೆ. ಮತ್ತೆ ನಿಮ್ಗೆ ಯಾವ್ಯಾವ ಜಾಯಿಂಟ್ ಪೈನ್ ಇತ್ತು? ರಿಸ್ಟ್, ಎಲ್ಬೋ, ಆಂಕಲ್ ಅಷ್ಟೇ. ಮತ್ತೆ ಸೊಂಟ, ಇದು ಶೋಲ್ಡರ್ ಸ್ವಲ್ಪ. ಸರ್ ನೀವು ಇವ್ರು ನೋಡ್ದಂಗೆ ಮುಂಚೆಗೂ ಇವಾಗ ಹೆಂಗ್ ಅನ್ಸುತ್ತೆ ಸರ್? ಸರ್ ರಿಕವರಿ ಆಗಿದೆ 100%. ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ. ಸೊ ಐ ಆಮ್ ಹ್ಯಾಪಿ ಆಯ್ತಾ. ಖಂಡಿತವಾಗ್ಲೂ ಅದರಲ್ಲಿ ನೋ ಡೌಟ್. ನಾವು ಇನ್ನೂ 10 ಜನಕ್ಕೆ ಹೇಳ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇದೆ. ಹಾಂ ಸರ್, ಯಾಕಂದ್ರೆ ಅದಕ್ಕೆ ನಾನು ವಿಡಿಯೋ ಮಾಡೋದು. ನೀವು ಆಲ್ಮೋಸ್ಟ್ 1.5 year ಇಂದ ಬರ್ತಾ ಇದ್ದೀರಾ. ಆಲ್ಮೋಸ್ಟ್ ಫೆಬ್ರವರಿ ಬಂದ್ರೆ 2 years ಆಗುತ್ತೆ. ಸೊ ಒಂದು ನಿಮಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ನಿಮ್ಗೆ ವಾಸಿ ಆಗಿದೆ ಅಂತ, ಅವರೇ ನಾನು ವಿಡಿಯೋ ಮಾಡೋಕ್ಕಾಗತ್ತೆ. ಸೊ ಹಂಗಾಗಿ ಇವತ್ತು ಮಾಡೋಣ, ಈ ಸರಿ ವಿಸಿಟಲ್ಲಿ ಮಾಡೋಣ ಅಂತ ಅದಕ್ಕೆ ನನಗೆ ಪೋಸ್ಟ್ಪೋನ್ ಮಾಡ್ತಾ ಇದ್ದೆ. ನೀವು 2024 ಫೆಬ್ರವರಿ 27 ಬಂದಿದ್ದೀರಾ. ಹಾಂ, ಕರೆಕ್ಟ್ ಸರ್. ಸೊ ಇವಾಗ ಆಲ್ಮೋಸ್ಟ್ ನನಗೆ ಅನಿಸ್ತಾ ಸ್ಯಾಟಿಸ್ಫೈಡ್. ನಾನು ಸ್ಯಾಟಿಸ್ಫೈಡ್. ಅಟ್ಲೀಸ್ಟ್ ಮಾತಿನ ಡೋಸೇಜ್ ಕಮ್ಮಿ ಮಾಡ್ತೀರಿ. ಸೊ ನೋವು ಅವ್ರಿಗೆ ಚಳಿಲೂ ಮ್ಯಾನೇಜ್ ಮಾಡ್ತಾ ಇದ್ರು. ಈ ಸಲ ಇಷ್ಟು ಚಳಿ ಆದ್ರೂ ನಾನು ಓಕೆ. ಆಮೇಲೆ ಸುಮಾರು ಫಂಕ್ಷನ್ ಬಳಸಿದಾರೆ ಪಾಪ. ಅದಕ್ಕೆ ಕೆಲವು ಟೈಮ್ ಪಾಪ ಲಿಮಿಟ್ ಮಾಡಿಲ್ಲ. ನಾನು ಐಸ್ ಕ್ರೀಮ್ ಎಲ್ಲ ಒಂದ್ ಕಡೆ ಹೋಗಿ ತಿನ್ಬೇಡಮ್ಮ ಅಂದೆ, ಅದು ತಿನ್ಬಿಟ್ಟಿದ್ರು. ಇನ್ಮೇಲೆ ತಿನ್ಬೇಡ ಅಂದೆ, ಯಾಕೆ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ಯಾಕಂದ್ರೆ ಫುಡ್ ಈಸ್ ಮೆಡಿಸನ್ ಸರ್. ಫುಡ್ಡೇ ಅಲ್ವಾ ಮೇನ್ಲಿ ಬರೋದು. ಮುಂಚೆ ಹೆಂಗಿತ್ತು ಸರ್ ಇವ್ರ ಕಂಡೀಷನ್ ನೀವು ನೋಡ್ದಂಗೆ? ಸರ್ ಖಂಡಿತ ವರ್ಸ್ಟ್ ಆಗಿತ್ತು ಸರ್. ನಿಜವಾಗ್ಲೂ ನನಗೆ ಪಾಪ ಇವರು ಬದುಕಲ್ಲ ಅನ್ನೋ ತರ ಆ ಸ್ಟೇಜ್ ಪಾಪ ಎಷ್ಟು ದಿವಸ ಹೇಳಕ್ಕಾಗಲ್ಲ. ನಿಮ್ಮ ಹತ್ರ ಬಂದ್ಮೇಲೆ ರೀಬರ್ತ್ ಅಂತ ನನಗೆ ಅನ್ಸಿದೆ ಖಂಡಿತವಾಗ್ಲೂ 100%. ಬದುಕಲ್ಲ ಅಂತ ಏನಿಲ್ಲ. ಸಫರ್ ಮಾಡಿ ಪಾಪ ನೋವು ಸ್ಟೆರಾಯ್ಡ್ ತುಂಬಾ ಇತ್ತು. ತಗೋಬೇಕಾಗುತ್ತೆ. ಪಾಪ ಆ ಸ್ಟೆರಾಯ್ಡ್ ತಗೊಂಡ್ಮೇಲೆ ಸೈಡ್ ಎಫೆಕ್ಟ್ಸ್ ಕಿಡ್ನಿ ಹಾರ್ಟ್ ಎಲ್ಲ ಅದಕ್ಕೂ. ಸೊ ಹಾಗೆ ಅಂತ ನಾನು ಹೇಳಿದ ಪುನರ್ಜನ್ಮ ಪಾಪ ನಿಮ್ಮ ಹತ್ರ ಬಂದ್ಮೇಲೆ ಅಟ್ಲೀಸ್ಟ್ ನನಗೆ ಒಂದು 100% ಹೋಪ್ಸ್ ಕ್ಯೂರ್ ಆಗಿದೆ ಅಂತ ಖಂಡಿತವಾಗ್ಲೂ ಅನಿಸ್ತದೆ. ಪಥ್ಯದಲ್ಲಿ ಏನೇನು ಚೇಂಜ್ ಮಾಡಿದ್ರಿ ಸರ್? ಸರ್ ಪಥ್ಯದಲ್ಲಿ ಆಯಿಲ್ ರೀಫಂಡ್ ಆಗಿ ಯಾವ್ದು ಉಪಯೋಗಿಸಿಲ್ಲ ಸರ್. ನೀವೆಲ್ಲ ಕೊಬ್ಬರಿ ಎಣ್ಣೆ, ಗಾಣದ ಎಣ್ಣೆ, ಕಡಲೆಕಾಯಿ ಎಣ್ಣೆ ಅಕಸ್ಮಾತ್ ಅದನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ. ಇನ್ಯಾವುದು ತುಪ್ಪ, ಬೆಣ್ಣೆ, ಆಮೇಲೆ ತೆಂಗಿನಕಾಯಿ ತುರಿ ಸಂಜೆ ಹೊತ್ತು ಹೇಳಿದ ಅದನ್ನ ತಿಂತಾರ ಡೈಲಿ? ಬೆಣ್ಣೆನೂ ಡೈಲಿ ಉಪಯೋಗಿಸ್ತಾ ಇದ್ದಾರೆ ಸರ್. ಸೊ ವಾಲ್ನಟ್ ಅಂಡ್ ಬಾದಾಮಿ ಇದ್ರಲ್ಲಿ ನಟ್ಸ್ ಅಲ್ಲಿ. ಬೆಣ್ಣೆ ಏನಾದ್ರು ವೆಯ್ಟ್ ಜಾಸ್ತಿ ಆಗುತ್ತೆ? ಇಲ್ಲ ಸರ್. ನೀವು ಡೈಲಿ ಬೆಣ್ಣೆ ತಿನ್ನಿ. ಎಕ್ಸಾಂಪಲ್ ಡಾಕ್ಟರ್ ಒಬ್ರು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಎವ್ರಿ ಡೇ ಬೆಳಿಗ್ಗೆ ಒಂದು 200 ಗ್ರಾಮ್ ಬೆಣ್ಣೆ ತಿಂತಿದ್ದಾರೆ. ಹೌದಾ ಸರ್? 200 ಗ್ರಾಮ್ ಎವ್ರಿ 1 ತಿಂಗಳು. ಆಮೇಲೆ 1 ತಿಂಗಳಾದ್ಮೇಲೆ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿದ್ದಾರೆ. ಕೊಲೆಸ್ಟ್ರಾಲ್ ನಾರ್ಮಲ್ಗಿಂತ ಕಡಿಮೆನೇ ಆಗಿದೆ. ನಾರ್ಮಲ್ ಕಡಿಮೆ ಆಗಿದೆ. ಮತ್ತೆ ವೆಯ್ಟ್ ಗೇನ್ ಆಗಿಲ್ಲ, ವೆಯ್ಟ್ ಲಾಸ್ ಆಗಿದ್ದಾರೆ. ಯಾಕೆ ಅಂದ್ರೆ ಬೆಣ್ಣೆ ಏನ್ ಮಾಡುತ್ತೆ, ಅದು ಇನ್ಸುಲಿನ್ ಸ್ಪೈಕ್ ಮಾಡೋದು. ಅದು ಕಾರ್ಬೋಹೈಡ್ರೇಟ್ ಅಲ್ಲ ಸರ್, ಫ್ಯಾಟು. ಈಗ
ಅದನ್ನೊಂದು ಹೇಳ್ತೀನಿ ನಿಮ್ಗೆ ಆಕ್ಚುಲಿ ಇಷ್ಟ ಆಗತ್ತದು. ಅದು ನಮ್ಮ ಪ್ರೊಫೆಸರ್ ಒಬ್ರು ಹೇಳಿದ್ರು ಮೊನ್ನೆ, ಈ ಫ್ಯಾಟ್ ಅಷ್ಟು ಡೇಂಜರು ಆಯ್ತಾ, ಹಾಲು ಡೇಂಜರು, ಬೆಣ್ಣೆ ಇದನ್ನ. ಈಗ ಶ್ರೀಕೃಷ್ಣನ ಬೆಣ್ಣೆ ಕದ್ದ ಅಂತ ಹೇಳ್ತಾರೆ ಹೊರತು ಹಾಲು ಕದ್ದ ಅಂತ ಹೇಳಲ್ಲ, ಅಥವಾ ಎಣ್ಣೆ ಕದ್ದ ಅಂತ ಹೇಳಲ್ಲ. ಅಂದ್ರೆ ಬೆಣ್ಣೆ ಪ್ರಿಯ ಅಂತ, ಅಂದ್ರೆ ಭಗವಂತನೇ ಬೆಣ್ಣೆ ಪ್ರಿಯ ಆಗುವಾಗ ಅಷ್ಟು ಒಳ್ಳೇದು ಬಾಡಿಗೆ. ಅದರಿಂದ ವೆಯ್ಟ್ಗೆ ಏನಾದ್ರೆ ಭಗವಂತ ಯಾಕೆ ಅದನ್ನ ಬೆಣ್ಣೆನ ಇದು ಮಾಡ್ತಾರ? ಈಗ ತೆಂಗಿನಕಾಯಿ ನೀವು ದೇವ್ರಿಗೆ ಹೊಡಿತೀರಲ್ಲ, ಸೊ ಅದು ದೇವ್ರಿಗೆ ಪ್ರಿಯ, ಅದು ಅಷ್ಟು ಇಂಪಾರ್ಟೆಂಟ್ ಅದು. ಆ ತೆಂಗಿನಕಾಯಿ ನೀವು ಯೂಸ್ ಮಾಡ್ತಾ ಇದ್ರ, ಹಸಿ ಆದಷ್ಟು ಅದು ಆಲ್ಮೋಸ್ಟ್ ಬೆಸ್ಟ್. ಯಾವ್ದಾದ್ರು ಹಸಿದಿದ್ದಷ್ಟು ಬೆಸ್ಟ್ ಸರ್. ಆಮೇಲೆ ಈಗ ಬೆಣ್ಣೆ ಅನ್ನೋದು ಅಷ್ಟು ಪ್ರಾಮಿನೆಂಟ್ ಆಗಿ ಬಾಡಿನಲ್ಲಿ, ಯಾಕಂದ್ರೆ ಇನ್ಸುಲಿನ್ ಸ್ಪೈಕೇ ಮಾಡಲ್ಲ. ಡೇಂಜರ್ ಬಂದು ಕಾರ್ಬೋಹೈಡ್ರೇಟ್, ಎಸ್ಪೆಷಲಿ ಸಕ್ಕರೆ. ನೀವು ಐಸ್ ಕ್ರೀಮ್ ತಿಂತೀರಲ್ಲ, ಒಂದು ತಿಂಗಳಿಗೆ ಒಂದು ಐಸ್ ಕ್ರೀಮ್ ತಿಂದ್ರೆ ಸಾಕು, ನೀವು ಒಂದು 10 kg ಸಣ್ಣ ದಪ್ಪ ಆಗ್ಬಿಡ್ತೀರ ನೀವು ಒಂದು 6 ತಿಂಗಳಿಗೆ. ಒಟ್ಟೆ ಅಲ್ಲ ಹೇಳ್ತಾ ಇರೋದು ಸಕ್ಕರೆ ಅಷ್ಟು ಡೇಂಜರ್. ಅದ್ರಾಗಿರೋ ಡಾಲ್ಡಾ ಡೇಂಜರ್, ಅದ್ರಾಗಿರೋ ಕ್ರೀಮ್ ಹಾಕಿರೋದೆಲ್ಲ ಡೇಂಜರ್, ಎಲ್ಲ ಅಷ್ಟು ಬ್ಯಾಡ್ ಫ್ಯಾಟ್. ಅದು ಒನ್ ಆಫ್ ದ ಬೆಸ್ಟ್ ಫ್ಯಾಟ್ ಬಂದು ಇದು. ಇವಾಗ ದೇವರಿಗೆ ಬೆಣ್ಣೆನಲ್ಲೇ ಅಭಿಷೇಕ ಮಾಡೋದು, ಎಣ್ಣೆ ಹಾಕಿ ಯಾರು ಮಾಡೋದು. ಎಣ್ಣೆ ಹಾಕಿದ್ರು ಕೂಡ ಯಾವ್ದು ಎಳ್ಳೆಣ್ಣೆ ಹಾಕ್ತಾರೆ ಅಲ್ವಾ, ಕೊಬ್ಬರಿ ಎಣ್ಣೆ ಹಾಕ್ತಾರೆ. ಈ ತರ ಎಳ್ಳು ದೀಪ ಅಥವಾ ತುಪ್ಪದ ದೀಪ ಹಚ್ತಾರೆ ಹೊರತು ಅಲ್ವಾ. ಇತ್ತೀಚೆಗೆ ಚೇಂಜ್ ಆಗಿದೆ, ಕಮರ್ಷಿಯಲೈಸ್ ಆಗ್ಬಿಟ್ಟು ಅದು ಇದು ಇದಾಗಿದೆ. ಸೊ ಅಷ್ಟು ಇಂಪಾರ್ಟೆಂಟ್ ಇವೆಲ್ಲ ನಮ್ಮ ದೇಹಕ್ಕೆ. ಅಷ್ಟು ಬೆಣ್ಣೆ ಇಂಪಾರ್ಟೆಂಟು, ತುಪ್ಪ ಇಂಪಾರ್ಟೆಂಟು. ಅದನ್ನ ಯೂಸ್ ಮಾಡಿ, ಹಂಗೆ ಮಾಡಿ. ಕಾಫಿ ಟೀ ಎಲ್ಲ ಬಿಟ್ಟಿದಾರಲ್ವಾ? ಒಂದೇ ಒಂಚೂರು ನಾನ್ ಕುಡ್ದೆ ಪಾಪ, ಚೂರು ಕೊಡಿ ಯಾಕೆ ಇವತ್ತು ಬೈದೆ, ಆಯ್ತು ತಗೊಳಮ್ಮ. ನಾನು 2 years ಆಯ್ತು ಹೊರಗಡೆ ನಾನು ಇಬ್ಬರೇ ಇರೋದು. ಏನು ಒಂದ್ ದಿವಸ ಹೋಟೆಲ್ ಏನು ತರಲ್ಲ, ಮನೆ ಐಟಮ್ ಆಯ್ತು, ನಾವಾಯ್ತು ಇಬ್ರು ಅಷ್ಟೇ. ಅವ್ರಿಗೆ ನಾನ್ ಪಾಪ ಸಹಪಾಠಿಯಾಗಿದ್ದೀನಿ. ಅವ್ರು ಏನ್ ಮಾಡ್ತಾರೆ ಅದು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಸರ್. ಇಲ್ಲ ನಾನ್ ಮೆಂತ್ಯಕಾಯಿ ಇದಾಗಿದೆ ನೋಡಮ್ಮ, ನಾಳೆ ಮುಗಿಯುತ್ತೆ, ಇವತ್ತು ನೆನೆ ಹಾಕು, ನಾಳೆ ಅದನ್ನ ಮೊಳಕೆ ಕಟ್ಬೇಕು, ನಾನೇ ವ್ಯವಹಾರ ಮಾಡ್ತೀನಿ. ಗೊತ್ತಾಯ್ತಾ? ಹಾಗಾಗಿ ಪಾಪ ಅವರು ಪಾಪ ಇದೇ ತರ ಡಯಟ್ ಮಾಡಿ, ಇದೇ ತರ ಇನ್ನೂ ಚೆನ್ನಾಗಿ ಮಾಡ್ತಾ. ಜ್ಯೂಸ್ ಒಂದಿನ ಮಿಸ್ ಮಾಡಿದ್ರೆ ಅಯ್ಯೋ. ಅಲ್ಲ ಸ್ಕಿನ್ ಎಲ್ಲ ಗ್ಲೋ ಆಗಿದೆ ನೋಡಿ ನಿಮ್ದು. ಸ್ಟಾರ್ಟಿಂಗ್ ಇಂದ ನಿಮ್ ಫೋಟೋಸ್ ಅದೆಲ್ಲ ಇದೆ, ವಿಡಿಯೋಸ್ ಎಲ್ಲ. ಇವಾಗ ಎಷ್ಟು ಇದಾಗಿದೆ ಅದು ಕಂಟಿನ್ಯೂಷನ್. ಬೂದುಂಬಳಕಾಯಿ, ನಲ್ಲಿಕಾಯಿ, ಕೊತ್ತಂಬರಿ. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ಈಶಾಗ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸೊ ಕಾರಣ ಏನು ಸರ್, ಅದರಲ್ಲಿ ಯೂಟ್ಯೂಬ್ ಅಂದ್ರೆ ಪಬ್ಲಿಸಿಟಿ. ಈಗ ನ್ಯಾಯವಾಗಿ ನಾ ಹೇಳ್ತೇನೆ, ಅನ್ಯಾಯವಾಗಿ ಹೇಳ್ತಾರೆ ನಿಮ್ಮ ಮುಂದೆ. 100% ಇದು ಫೇಸ್ ಟು ಫೇಸ್ ಮಾತಾಡಿದಾಗ ನಿಜಾಂಶ ಬರುತ್ತೆ. ಸೊ ಜನಕ್ಕೆ, ಸಾವಿರಾರು ಜನಕ್ಕೆ ಅನುಕೂಲವಾಗುತ್ತೆ. ನೋವು ಸುಮಾರು ಜನ 10 ವರ್ಷ 20 ವರ್ಷ ಪಾಪ ಸಫರ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಅನುಕೂಲವಾಗ್ಲಿ ಅಂತ ತಾವು ಮಾಡ್ತಾ ಇದ್ದೀವಿ ಸರ್. ಮೇನ್ ಪಬ್ಲಿಸಿಟಿಗೋಸ್ಕರ ಅಲ್ಲ. ನೀವೇ ದೇವ್ರು, ದೇವ್ರು ನಿಮ್ಮನ್ನ ಹೇಳ್ತಿಲ್ಲ ಸರ್. ಖಂಡಿತವಾಗ್ಲೂ ಸರ್. ಈಗ ನೋವು ನಿವಾರಣೆ ಅಂದ್ರೆ ಭಗವಂತ ಅಂತ ಏನ್ ಕೇಳ್ಕೊಳ್ತೀವಿ, ಕಷ್ಟ ನಿವಾರಣೆ. ಹಾಗೆ ನಿಮ್ಮ ಹತ್ರ ನೋವು ನಿವಾರಣೆ ಇದ್ದಾಗ ನೀವು ದೇವರೇ ಅಲ್ವ ಸರ್? ಭಗವಂತನ ಸಂಕಲ್ಪ ಬೇಕಲ್ಲ ಸರ್ ಅದಕ್ಕೆ. ನಿಮಗಿದೆ ಆ ಸಂಕಲ್ಪ ಇದೆ, ಹುಷಾರ್ ಮಾಡ್ಬೇಕು ಸಂಕಲ್ಪ ನಿಮ್ಮ. ಎಲ್ಲ ಅವ್ನ್ ಬರಕ್ಕಾಗಲ್ಲ ಅಲ್ವಾ, ಹಾಗೆ ಈ ತರ ಒಬ್ಬೊಬ್ಬರು ಕಳ್ಸೋದು. ಖಂಡಿತವಾಗ್ಲೂ ಒಟ್ಟು ನಂಬಿರೋದಕ್ಕೆ ಅಟ್ಲೀಸ್ಟ್ ಈ ಇಷ್ಟು ದಿನ ಆದ್ಮೇಲೆ ಆದ್ರೂ ಇಷ್ಟು ಚೆನ್ನಾಗಿ ರಿಸಲ್ಟ್ ಬಂತು, ಅಷ್ಟು ಸಂತೋಷ ಸರ್. ಖಂಡಿತ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಾನು ನೆನಪಿದೆ ಅವಾಗ 2024 ಫೆಬ್ರವರಿ, ಅವಾಗ ಅವಾಗಿಂದನೂ ಬರ್ತಾ ಇದ್ರು ನೀವು. ಬಟ್ ಇಂಪ್ರೂವ್ಮೆಂಟ್ ಆಗೋದು, ಮತ್ತೆ ಮೇಡಮ್ ಏನೋ ಡಯಟ್ ಅಲ್ಲಿ ವೇರಿಯೇಷನ್ ಮಾಡ್ತಾ ಇದ್ರು. ಆಮೇಲೆ ಟ್ರಾವೆಲ್ ಹೋದಾಗ 2 ಸಲ ಅಬ್ರಾಡ್ ಹೋಗಿದ್ವಿ. 2 ದಿನ ರಿಪೋರ್ಟ್ ಕಳಿಸ್ತಾ ಇದ್ವಿ, ನೀವೆಲ್ಲ ಓಕೆ. US ಎಷ್ಟು ದಿನ ಇದ್ರಿ ಸರ್? ಒಂದು 4 months, 6 ತಿಂಗಳು. 2ನೇ ಸಲ 5 ತಿಂಗಳು, ಒಟ್ಟು 1 ವರ್ಷ 1 ತಿಂಗಳು ಅಲ್ಲೇ ಇದ್ದೀರಾ. ಈಗ ಪುನಃ ಪಾಪ ಮಾರ್ಚಿಗೆ ಹೊರಡ್ಬೇಕು. ನೀವು ಹೋಗಿ ಅಂತಂದ್ರೆ ಇಲ್ಲ, ಹೋಗಿ 6 ತಿಂಗಳ 1 ವರ್ಷ ಇರಿ. ಏನಿಲ್ಲ, ಬ್ರೇಡ್ ಮಾತ್ರ, ಐಸ್ ಕ್ರೀಮ್, ಕಾಫಿ ಮಾತ್ರ ತಗೊಬಿಡಿ ಅಷ್ಟೇ. ಇಲ್ಲ ಡಾಕ್ಟ್ರೆ, ನಮ್ಮ ಮಕ್ಳುನು ದಿನ ಬೂದುಂಬಳಕಾಯಿ ಜ್ಯೂಸ್ ಕುಡಿತಾರ. ಅವರು ಅಲ್ಲಿ ಅಮೆರಿಕಲ್ಲೂ ಕುಡಿತಾರೆ, ಇಲ್ಲಿರೋ ಮಗಳು ಕುಡಿತಾಳೆ. ನಾನು ಕುಡಿತೀನಿ ಇವರಿಗೆ ನಲ್ಲಿಕಾಯಿ ಜ್ಯೂಸು, ಕುಂಬಳಕಾಯಿ ಜ್ಯೂಸು ನಾನು ಕುಡಿತೀನಿ. 3 ಜನ ಎಲ್ಲ ಮೈಸೂರಿಗೆ ಹೋದಿರಲ್ಲ, ಮೈಸೂರು ಸಮಾನ LIC ಕನ್ಸಲ್ಟೆಂಟ್ 1 ವಾರ ಅಲ್ಲಿ ಇರ್ತೀನಿ, ಅಲ್ಲೂ ಮನೆ ಇದೆ. ಸೊ ಇವ್ರು ಇಲ್ಲಿ ಒಬ್ರು ಇರ್ತಾರೆ, ನಾನು ಒಬ್ರು ಇರ್ತೀನಿ. ನಮಗೆ ಪರವಾಗಿಲ್ಲ, ಇಬ್ರು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ವಿ. ಬಂದಾಗ ನಾ ಕಂಪ್ನಿ ಕೊಡ್ತೀನಿ, ಮೆಂತ್ಯ ನಾನು ಹಾಕೊಳ್ತೀನಿ ಮಧ್ಯಾಹ್ನ. ನನ್ ಚಿಕ್ಕ ಮಗಳು ಒಂದಿನ ಅಕಸ್ಮಾತ್ ಮಿಸ್ ಆದ್ರೆ ಪರವಾಗಿಲ್ಲ ಅಂದ್ರೆ ಬೂದುಂಬಳಕಾಯಿ ಜ್ಯೂಸು ತಗೋಬರೋಣ ಬಾ ಅಂತ ಹೋಗಿ ತಗೊಂಡ್ ಬಂದ್ ಕುಡಿತಾಳೆ. ಆಗಲ್ಲ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಟಾಕ್ಸಿನ್ಸ್ ಇರುವಾಗ ಆಗುತ್ತೆ. ಟಾಕ್ಸಿನ್ಸ್ ಬಾಡಿನಲ್ಲಿ ಅಷ್ಟು ತುಂಬಿರುತ್ತೆ, ಬಾಡಿಗೆ ಅದನ್ನ ಮೆಟಬಲೈಸ್ ಮಾಡೋದಕ್ಕೆ ಶಕ್ತಿ ಇರೋದಿಲ್ಲ, ಕೆಪಾಸಿಟಿ ಇರೋದಿಲ್ಲ. ಅದಕ್ಕೆ ಏನು ಮಾಡ್ಬೇಕು, ಆ ಟೈಮಲ್ಲಿ ಸ್ವಲ್ಪ ತಗೊಳೋದು, ಒಂದಿನ ತಗೊಳೋದು, ಒಂದಿನ ಬಿಡೋದು, ಇದಿಂಗೆ ಮಾಡಿ ಅನ್ವಾಂಟೆಡ್ ಈ ಸಕ್ಕರೆ, ರಿಫೈಂಡ್ ಆಯಿಲ್ನ ಅವಾಯ್ಡ್ ಮಾಡಿಬಿಟ್ರೆ ಕಂಪ್ಲೀಟಾಗಿ ಬಾಡಿಲಿರೋ ಟಾಕ್ಸಿನ್ಸ್ ಎಲ್ಲ ಆಚೆ ಹೋಗುತ್ತೆ. ಆಚೆ ಹೋದಾಗ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಇಮ್ಯುನಿಟಿ ಬೂಸ್ಟ್ ಆದ್ಮೇಲೆ ಬೂದುಂಬಳಕಾಯಿ ನೀವು 1 ಲೀಟರ್ ಕುಡಿದ್ರು ಏನಾಗಲ್ಲ. ದೇಹನೇ ದೇವರು. ನಾವು ದೇಹಕ್ಕೆ ಈ ತರ ಎಲ್ಲ ಒಂದ್ ಸ್ವಲ್ಪ ಈ ಶಿಸ್ತಿನಿಂದ ಏನು ಪಾಲನೆ ಮಾಡ್ತೀವೋ ಅದು ದೇವ್ರಿಗೆ ಆರಾಧನೆ ಮಾಡ್ದಂಗೆ. ನಾವು ಅದನ್ನು
ಅದನ್ನ ಏನ್ ಮಾಡ್ತೀವಿ, ದೇವ್ರನ್ನ ಆರಾಧನೆ ಒಂದು ಮೇನ್ ಕೆಲಸ ಮಾಡ್ಕೊಂತೀವಿ. ಬಾಡಿ ದೇಹದ ಆರಾಧನೆನೂ ಮಾಡ್ಬೇಕು ನಾವು. ಖಂಡಿತ ದೇಹದ ಆರಾಧನೆ ಮಾಡಿದ್ರೆ ದೇವ್ರಿಗೆ ಆರಾಧನೆ ಮಾಡ್ದಂಗೆ. ಹೌದು. ಸೊ ಎರಡೂ ಇರ್ಬೇಕು ಅಂತ. ಇಲ್ಲ ಒಬ್ರು ಕೂತಿದ್ರು, ಹಾ ಸರ್. ಈಗ 25 ಲಕ್ಷ ಆಯ್ತು ನಿಮ್ಮ ಹತ್ರ ಅಲ್ಲ, ಒಟ್ಟು ನನಗೆ ಬಂದು 15 ವರ್ಷ ಆಯ್ತು ಅಂತ. ಈಗ ನೀವು 25 ಲಕ್ಷ ಕೊಟ್ಟು ಆಸ್ತಿ ಮಾಡಲ್ವಾ ಅಂತ. ದೇಹ ಕಾಪಾಡ್ಕೊಂಡು ಕಳೆದಿಲ್ವಲ್ಲ ನೀವು, ನಿಮ್ಮ ದೇಹ ಕಾಪಾಡ್ಕೊಂಡು. ಅಲ್ಲ ಅವ್ರು ಇಲ್ಲಿಗೆ ಬರಕ್ ಮುಂಚೆ ಎಲ್ಲೆಲ್ಲೋ ತೋರ್ಸಿ ಪಾಪ 25 ಖರ್ಚು ಮಾಡಿ 25 ಲಕ್ಷ ಖರ್ಚು ಮಾಡಿದಾರೆ ಪಾಪ. ನಿಮ್ಮಲ್ಲಿ ಬರೋದಕ್ಕೆ ಮುಂಚೆ ನೋಡ್ತೀನಿ ಪಾಪ ಹೊರಗಡೆ. ಅವ್ರ ಹೆಸರು ಸರ್ ಹೊರಟೋದ್ರು ಅವರು. ನೋಡಿದ್ರಾ? ಇದನ್ನ ಹಾಕೋ ಬಂದಿದ್ರು, ಫೋನ್ ಹಿಡ್ಕೊಂಡ್ ಬಂದಿದ್ರು. ಓಕೆ, ಆ ಕಡೆ ರೂಮ್ ಅಲ್ಲಿ. ಅವ್ರ ಪಾಪ ಅಂದ್ರು ಇದೇ ಫಸ್ಟ್ ಅಂಡ್ ಲಾಸ್ಟ್, ಇನ್ನೆಲ್ಲೂ ಹೋಗಲ್ಲ ಅಂತ. ನಮಗೂ ಅದೇ, ಇನ್ನೆಲ್ಲೂ ಹೋಗಲ್ಲ. ಇವ್ರ ಫ್ರೆಂಡ್ ಒಬ್ರು ಇದಾರೆ, ಯಾರು ಹೋಮಿಯೋಪತಿ ಬೆಂಗಳೂರಲ್ಲಿ, ಮೈಸೂರಲ್ಲಿ. ಬನ್ನಿ ಅಂದ್ರು, ಹೂ ಅಂದ್ಬಿಟ್ಟು ನಾವಿಲ್ಲಿ ಅಲ್ಲ ಇದು ವಾಸಿ ಆಗದೇ ಇಲ್ಲ ಅಂತ ಅಂದ್ರು. ನನ್ ಕ್ಲಾಸ್ಮೇಟ್ ಅವರು ಇದು ವಾಸಿ ಆಗಲ್ಲ ಅಂದ್ರು. ನನ್ಗೆ ಇಷ್ಟ ಇದೆಯಲ್ಲ ಸಾಕ್ ಬಿಡಪ್ಪ ಅಂದ್ರಿ. ಅಲ್ಲ ವಾಸಿ ಆಯ್ತು, 90% ವಾಸಿ ಆಯ್ತಲ್ಲ. ಖಂಡಿತ ಸರ್, 100% ಇನ್ನು 10% ಹೋಗ್ಬಿಡುತ್ತೆ. ಮೇಡಮ್ ಏನ್ ಮಾಡ್ತಾರೆ, ಚಳಿ ಜಾಸ್ತಿ ಅಂತ ಯಾವಾಗ ಕಾಫಿ ಕುಡ್ಬಿಡ್ತಾರೆ. ಅದು ಏನಂದ್ರೆ ಸಂಧಿವಾತ ಬಂದು ಕರುಳಿನ ಕಾಯಿಲೆ, ಬೇರೆ ಯಾವ ಕಾಯಿಲೆನಲ್ಲ. ಕರುಳು ಚೆನ್ನಾಗಿದ್ರೆ ಕರುಳ ಈಗ ಏನ್ ಮಾಡೋಣ ಸರ್, ಮೈಕ್ರೋಸ್ಕೋಪ್ ಅಲ್ಲಿ ನಮ್ಮ ಗಟ್ಟಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನ ತಗೊಂಡು ಒಂದು ಸ್ಲೈಡ್ ಮೇಲೆ ಹಾಕಿ ಮೈಕ್ರೋಸ್ಕೋಪ್ ಅಲ್ಲಿ ಹಿಂಗ್ ನೋಡ್ತಾ ಇರ್ಬೇಕು. ಆಕ್ಟಿವ್ ಆಗಿ ಲೈವ್ ಆಗಿ ಆಟ ಆಡ್ಕೊಂಡಿರ್ತಾವ ಬ್ಯಾಕ್ಟೀರಿಯಾಗಳು. ಒಂದೇ ಒಂದು ಡ್ರಾಪ್ ಕೆಫಿನ್ ಲಿಕ್ವಿಡ್ ಬರುತ್ತಲ್ಲ, ಡಿಕಾಕ್ಷನ್, ಒಂದು ಡ್ರಾಪ್ ಸ್ಲೈಡ್ ಮೇಲೆ ಹಾಕ್ಬಿಟ್ರೆ ಎಲ್ಲ ಮೈಕ್ರೋಬ್ ಆಲ್ ಗುಡ್ ಎಲ್ಲ ಬ್ಯಾಕ್ಟೀರಿಯಾಗಳು ಎಲ್ಲ ಸತ್ತೋಗ್ಬಿಡ್ತಾವೆ. ಆಕ್ಟಿವಿಟಿ ನಿಂತು ಬಿಡುತ್ತೆ. ಆಕ್ಟಿವ್ ಅಲ್ಲ ಇವಾಗ ಆಟ ಆಡ್ಕೊಂಡ್ರೆ ಒಂದು ಡ್ರಾಪ್ ಕೆಫಿನ್ ಬಿಟ್ಟ ತಕ್ಷಣ ನಿಂತ್ಕೊಂಡ್ಬಿಡ್ತಾವೆ, ಅಷ್ಟು ಡೇಂಜರ್. ಆಮೇಲೆ ಬೋನ್ ಡೆನ್ಸಿಟಿ, ಬೋನಲ್ಲಿ ಇರ್ತಕ್ಕಂಥ ಸೆಲ್ಸ್ನ ಕರೆಕ್ಟಾಗಿ ನೋಡಿದ್ರೆ ಕ್ಯಾಲ್ಸಿಯಂ ಪ್ರಮಾಣ, ಮೆಗ್ನೀಷಿಯಂ ಪ್ರಮಾಣ ಎಲ್ಲ ಕರೆಕ್ಟಾಗಿ ಮೈಕ್ರೋಸ್ಕೋಪಲ್ಲಿ ಕಾಣ್ತಾ ಇರುತ್ತೆ. ಅಲ್ಲಿಗೆ ಒಂದು ಡ್ರಾಪ್ ಕೆಫಿನ್ ಹಾಕಿದ್ರೆ ಆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಎಲ್ಲ ಅಲ್ಲಿ ಇರೋದೇ ಇಲ್ಲ, ಅಲ್ಲಿ ಅಂದರೆ ಡಿಫ್ಯೂಸ್ ಆಗಿಬಿಡುತ್ತೆ. ಸೊ ಇದೇನು ಇಂಡಿಕೇಟ್ ಮಾಡ್ತೈತೆ, ಒಳ್ಳೆ ಫ್ರೆಂಡ್ ಆಗಿ ಬರ್ತಾರೆ ಅಷ್ಟೇ. ಕಾಫಿ ಮತ್ತು ಟೀ ಒಳ್ಳೆ ಫ್ರೆಂಡ್ ಆಗಿ, ಸಕ್ಕರೆ, ಐಸ್ ಕ್ರೀಮ್ ಅವೇನ್ ಮಾಡ್ತಾರೆ, ಒಳ್ಳೆ ಫ್ರೆಂಡ್ ತರ ಇದ್ದು ನಮ್ಮನೆ ಹಾಳು ಮಾಡ್ಬಿಡ್ತಾರೆ. ಅಯ್ಯೋ ಸರ್ ಹೇಳ್ತಾರೆ, ಏನಾಗುತ್ತೆ ಗೊತ್ತಾ ಸರ್, ನಾವು ಜನಗಳಿಗೆ ಏನ್ ಹೇಳ್ತೀವಲ್ಲ, ಅದು ಕಾಮನ್ ಈಸ್ ನಾಟ್ ನಾರ್ಮಲ್. ಈಗ 90 ಜನ ಕಾಫಿ ಟೀ ಕುಡಿಯಕ್ಕೆ ಅವ್ರು ಪ್ರೋ ಆಗಿರ್ತಾರೆ, ಅಂದ್ರೆ ದೇ ಆರ್ ಪ್ರೋನ್ ಟು ಡ್ರಿಂಕ್ ಕಾಫಿ ಟೀ. ಅವಾಗ ಅದ್ರ ಪರವಾಗಿ ಹೇಳುವಾಗ ಆಬ್ವಿಯಸ್ಲಿ ಅವ್ರಿಗೂ ಇಷ್ಟ ಆಗುತ್ತೆ, ಅವ್ರನ್ನು ನೋಡ್ತಾರೆ, ಈ ತರ ಆಗುತ್ತೆ. ನಮ್ಗೆ ಅದ್ರ ಪರವಾಗೂ ಅಪೋಸಿಟ್ ಅನ್ನೋದು ನನಗೆ ಮುಖ್ಯ ಅಲ್ಲ. ನನಗೆ ಮುಖ್ಯ ಆಗಿರೋದೇನು, ಸತ್ಯ ಯಾವ್ದಿದೆ ಅದನ್ನ ಮಾತ್ರ ಹೇಳ್ಬೇಕಷ್ಟೇ. ಸೊ ಇವಾಗ ತೆಂಗಿನಕಾಯಿ ತಿನ್ನಂತೀವಿ, ಕೆಲವರಿಗೆ ಇಷ್ಟ ಆಗುತ್ತೆ, ಹಂಗಾಗಿ ಅದನ್ನ ವಿಡಿಯೋಸ್ ನೋಡ್ತಾರೆ. ತೆಂಗಿನಕಾಯಿ ಇಷ್ಟ ಆಗಿಲ್ದವ್ರಿಗೆ ಇಷ್ಟ ಆಗಲ್ಲ. ಆ ತರ ಕಾಫಿ ಕುಡಿರಿ ಅಂತ ಹೇಳಿದ್ರೆ ಎಲ್ಲರಿಗೂ 90% ಜನಕ್ಕೆ ಇಷ್ಟ ಆಗ್ಬಿಡುತ್ತೆ. ಕಾಫಿ ಕುಡಿಬಂದು ಇಷ್ಟ ಆಗಲ್ಲ, ಬಟ್ ಆದ್ರೂ ಸತ್ಯ ಕಹಿಯಾಗೆ ಇರುತ್ತೆ. ಬಾಬಾ ಟೆಂಪಲ್ ಹೋಗಿದೆ ಇವತ್ತು ನಾನು, ಅಲ್ಲಿ ಕೇಸರಿ ಬಾತು ಸಕ್ಕರೆ ಪೊಂಗಲ್ ಕೊಟ್ಟರು, ನಾನು ತರ್ಲಿಲ್ಲ. ನಾಚಂದ್ರೆ ಇವರು ಟೆಂಪ್ಟ್ ಆಗುತ್ತಲ್ವಾ, ಅವ್ರ ತಂದ್ರೆ ನಾ ತಿನ್ಬಿಡ್ತೀನಿ ಇದ್ದಾರಲ್ಲ. ನಮ್ಮನೆ ಪರಿಸ್ಥಿತಿ ಇಲ್ಲ, ದೇವ್ರು ಬೇಜಾರು ಮಾಡ್ಕೊಂಡು ದೇವ್ರು ಆಕ್ಚುಲಿ ಖುಷಿ ಆಗ್ತಾರೆ. ಹೇಳಿನಲ್ಲ, ದೇಹವೇ ದೇವ್ರು ಅಂತ. ಯಾಕಂದ್ರೆ ನಿನ್ ದೇಹನ ನಿನ್ ಒರಿಜಿನಲ್ ದೇವ್ರನ್ನ ಕಾಪಾಡಿದೆ ಅಂತ ಆ ದೇವ್ರು ಖುಷಿ ಆಗ್ಬಿಡ್ತಾರೆ. ಈಗ ಯೋಗ ಎಲ್ಲ ಮಾಡ್ತೀನಿ, ಬಾರ್ಲೇಕ್ ಉಪಯೋಗಿಸ್ಬೋದು. ಯಾಕೆಂದ್ರೆ ಮುದ್ದೆ ಮಾಡಿದ್ರೆ ಅದು ಸ್ವಲ್ಪ ಹಾಕ್ತಾರೆ, ರೊಟ್ಟಿಗೆ ಹಾಕೋತೀವಿ. ಬಾಬಾ ರಾಮದೇವ್ರು ಅದೇ ಬರುತ್ತೆ, ಮಾಡ್ಬೋದು. ಬಾರ್ಲಿ ಯೂಸ್ ಮಾಡ್ಬೋದು, ಬಾಜ್ರಾ ಯೂಸ್ ಮಾಡ್ಬೋದು, ಸಿರಿಧಾನ್ಯಗಳೆಲ್ಲ ಯೂಸ್ ಮಾಡ್ಬೋದು, ಕ್ವಿನೋವಾ ಯೂಸ್ ಮಾಡ್ಬೋದು. ತುಂಬಾ ಲಿಮಿಟೆಡ್. ಯೂಶಲಿ ಇಂಡಿಯಾದಲ್ಲಿ ಏನ್ ಬೇಡ, ನೀವು ಇನ್ ಕೇಸ್ ಟ್ರಾವೆಲ್ ಅಲ್ಲಿ ಇದ್ರೆ, ಲೈಕ್ US ಅಲ್ಲಿ ಇದ್ರೆ ಯೂಸ್ ಮಾಡಿ. ಅದು ಇಲ್ಲೇ 15 ದಿವಸ 15 ದಿವಸ ಓಕೆ ಯೂಸ್ ಮಾಡಿ, ತೊಂದರೆ ಇಲ್ಲ. ರಾಜ್ಪುಡಿ ನಾನು ಇದನ್ನೇ ತರೋದು, ಪಾಲಿಶ್ ಲೆಸ್, ಪಾಲಿಶ್ ತರಲ್ಲ, ಅನ್ಪಾಲಿಶ್. ತುಂಬಾ ಅದು ತುಂಬಾ ಕೆಂಪಕ್ಕಿ ತರ, ಫುಲ್ ಕೆಂಪಕ್ಕಿ ನೆನೆಸ್ಬಿಟ್ಟು ಒಂದು, ಆಮೇಲೆ ಅದನ್ನ ಅನ್ನ ತಿನ್ನೋದೇ ಕಮ್ಮಿ ಸರ್, ತುಂಬಾನೇ ಕಮ್ಮಿ. ಬರೀ ಮುದ್ದೆ, ರೊಟ್ಟಿ, ದೋಸೆ ಆ ತರನೇ ಜಾಸ್ತಿ. ನಾನು 30 ವರ್ಷ ಯೋಗ ಮಾಡ್ತಾ ಇದ್ದೆ, ವೈರಲ್ ಆರ್ಥರೈಟಿಸ್ ಬಂದ್ಬಿಟ್ಟು ಲಾಸ್ಟ್ ಬಂತು, ಆಂಟಿಬಯೋಟಿಕ್ ತಗೊಂಡು ಈಗೆಲ್ಲ ಕಮ್ಮಿ ಆಗುತ್ತೆ. ನನಗೆ ಹೆದರಿಕೆ ಆಗ್ಬಿಟ್ಟು ನಿಮ್ಮನೇಲಿ ನೋಡ್ಬೇಕಾಗುತ್ತೆ ನನಗೆ. ಇಲ್ಲ ಏನ್ ಗೊತ್ತಾ, ಆಂಟಿಬಯೋಟಿಕ್ ತಗೊಂಡಿರ್ತಾರಲ್ಲ, ಆಂಟಿಬಯೋಟಿಕ್ ತಗೊಂಡ್ಮೇಲೆ ಅದನ್ನ ಎಫೆಕ್ಟ್ ಇದ್ದೇ ಇರುತ್ತೆ. ಅದು ಎಫೆಕ್ಟ್ ಕಮ್ಮಿ ಮಾಡ್ಕೊಳಕ್ಕೆ ಮಜ್ಜಿಗೆ ಕುಡಿಬೇಕು ಡೈಲಿ. ಡೈಲಿ ಮಜ್ಜಿಗೆ ಕುಡಿರಿ. ಆಮೇಲೆ ಅನ್ನ ಇವತ್ತು ಅನ್ನ ಮಾಡಿದ ಉಳಿದಿರುತ್ತಲ್ಲ, ಉಳಿದ ತರನ ಸ್ವಲ್ಪ ಮಾಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಉಪ್ಪು ಹಾಕಿಟ್ಟು ನಾಳೆ ಮಧ್ಯಾಹ್ನ ಸ್ವಲ್ಪ ಮೊಸರನ್ನ ಆದಂಗ ಇರುತ್ತೆ, ಅದನ್ನ ತಿನ್ಬೇಕು. ಬ್ಯಾಡ್ ಬ್ಯಾಕ್ಟೀರಿಯಾ ಗ್ರೋ ಆಗಿರಲ್ಲ ಉಪ್ಪಿರೋದ್ರಿಂದ, ಗುಡ್ ಬ್ಯಾಕ್ಟೀರಿಯಾ ಮಾತ್ರ. ಇದೆರಡು ಮತ್ತೆ ಉಪ್ಪಿನಕಾಯಿ, ಮೊಸರು ಬೇಡ ಸರ್, ಮೊಸರು ಬೇಡ, ಉಪ್ಪಿನಕಾಯಿ ಅದು ತುಂಬಾ ಲೈಕ್ ತುಂಬಾ ಒಳ್ಳೇದು. ಉಪ್ಪಿನಕಾಯಿ ತುಂಬಾ ಒಳ್ಳೇದು, ಪ್ರೋಬಯೋಟಿಕ್. ಏನಾಗುತ್ತೆ, ಉಪ್ಪಿನ ಸಮಸ್ಯೆ ಇಲ್ಲ. ಪ್ರಾಬ್ಲಮ್ ಏನ್ ಗೊತ್ತಾ, ಆಕ್ಚುಲಿ BP ಬರ್ತಾ ಇರೋದು ಒಂದು ಉಪ್ಪಿಂದ ಅಲ್ಲ, BP ಬರ್ತಾ ಇರೋದು ಒಂದು ಸಕ್ಕರೆಯಿಂದ.
ಅದು ಟ್ರುತ್ ಅಲ್ಲಿರೋ ಸತ್ಯ ಅಂತ. ಯಾಕಂದ್ರೆ ಸಕ್ಕರೆಯಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಿ ಅದರಿಂದ ಬಂದಿರುತ್ತೆ. ಇದು ಉಪ್ಪು ಅನ್ನೋದು ಅಗ್ರಿವೇಟಿಂಗ್ ಫ್ಯಾಕ್ಟರ್. ಲಾಸ್ಟ್ ಇರೋ 1% ಅದನ್ನ ಕಾಸ್ ಮಾಡ್ಬೋದು. ಅದನ್ನ ಒಂಚೂರು 10 ಜಾಸ್ತಿ ಆಗುತ್ತೆ, ಅದು ಕಡಿಮೆ ಉಪ್ಪಿಂದ ಅದರಿಂದ ಆಗುತ್ತೆ. ಬಟ್ ಇನ್ನು 90% ಏನ್ ಬಂತಲ್ಲ ಅದು ಬಂದಿರೋದು ಬಿಕಾಸ್ ಆಫ್ ಸಕ್ಕರೆಯಿಂದ. ಈ BP ಪೇಷಂಟ್ಸ್ಗಳು ಕರೆಕ್ಟಾಗಿ ಒಂದು 6 ತಿಂಗಳ ಸಕ್ಕರೆ ಕಂಪ್ಲೀಟ್ ಝೀರೋ ಮಾಡ್ಲಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಸಕ್ಕರೆ ಕಂಪ್ಲೀಟ್ ಝೀರೋ ಮಾಡ್ಲಿ. ಅದೇ ಎಲ್ಲ ಒಂದೇ, ಸಕ್ಕರೆ ಬೆಲ್ಲ ಎಲ್ಲ ಫ್ರಕ್ಟೋಸೆ. ಸೊ ಅದನ್ನ ನಾವು ಕರೆಕ್ಟಾಗಿ 6 months ಯೂಸ್ ಸ್ಟಾಪ್ ಮಾಡಿದ್ರೆ ಅದು BP ಕಮ್ಮಿ ಆಗುತ್ತೆ. ಇವಾಗ ಕೆಲವು ಪೇಷಂಟ್ಗಳು ಬರ್ತಾರೆ, ನಮ್ಮ ಪ್ರೊಫೆಸರ್ ಹತ್ರ ಹೇಳ್ತಾ ಇರ್ತಾರೆ ಎಲ್ಲರೂ, ನನಗೆ ಸಕ್ಕರೆ ಅಡಿಕ್ಷನ್ ಇಲ್ಲ ಸರ್, ಅದೇನ್ ತಲೆ ಕೆಡಿಸ್ಕೊಂಡಂಗಿಲ್ಲ ಅಂತ ಹೇಳ್ತಾರೆ. ಬಟ್ ಅವರಿಗೆ 3 ದಿನ ಸಕ್ಕರೆ ಬಿಟ್ಬಿಟ್ರೆ 4ನೇ ದಿನಕ್ಕೆ ಗೊತ್ತಾಗುತ್ತೆ ಅಡಿಕ್ಷನ್ ಆಗಿದಾರ ಇಲ್ಲ ಅಂತ. ತಲೆ ಆ ಕಡೆಗೆ ಹಿಡಿತಾ ಇರ್ತದೆ, ಅದೇ ಬೇಕು ಅಂತ ಹೇಳ್ತಾ ಇರ್ತಾರೆ. ಸಕ್ಕರೆಗೆ ಅಡಿಕ್ಷನ್ ಇಲ್ಲ, ನಾನು ಬರೀ ಖಾರದ ವ್ಯಕ್ತಿ, ನಾನು ಬರೀ ಖಾರ ತಿಂತೀನಿ, ಸಕ್ಕರೆ ತಿನ್ನಲ್ಲ ಅಂತಂತಾರೆ. ಅವ್ರಿಗೆ ಕರೆಕ್ಟಾಗಿ 4 ದಿನ ಟೀ ಕುಡ್ದಂಗೆ ಅವಾಯ್ಡ್ ಮಾಡಿಸಿ ಅವ್ರಿಗೆ ಮತ್ತೆ ಅವಾಗ ಗೊತ್ತಾಗುತ್ತೆ ಅಡಿಕ್ಟ್ ಆಗಿದಾರಿಲ್ಲ ಅಂತ. ಹಂಗ ಅದರಿಂದಾನೇ BP ಬಂದಿರುತ್ತೆ ಆ ಸಕ್ಕರೆಯಿಂದ. 99% ಜನ ಸಕ್ಕರೆಗೆ ಅಡಿಕ್ಟ್ ಆಗಿದ್ದಾರೆ, ಶುಗರ್ ಅಡಿಕ್ಟ್ ಆಗಿದ್ದಾರೆ. ಅದೆಲ್ಲ ಯೂಸ್ ಮಾಡಿ. ಹಣ್ಣುಗಳು ಬೇಡ ಇವ್ರಿಗೆ, ಅವ್ರಿಗೆ ಅಕ್ಷರ ಹಣ್ಣುಗಳು ಸಜೆಸ್ಟ್ ಮಾಡಲ್ಲ. ಪ್ರೋಟೀನ್ಸ್, ಲೆಗ್ಯೂಮ್ಸ್ ತಿನ್ನಿ, ಪಲ್ಸಸ್ ಹೇಳಿರಲ್ಲ, ಅವರೆಕಾಳು, ಕಡಲೆಕಾಳು. ಇವಾಗ ಏನ್ ಸೀಸನ್ ಕಡಲೆಕಾಳು ಏನ್ ಗೊತ್ತಾ, ನಾನು ಫ್ರೈ ಮಾಡ್ತೀನಿ ವಿತೌಟ್ ಸಾಲ್ಟ್, ಮನೇಲಿ ಒಂದು ಅರ್ಧ ಕೆಜಿ ತಂದಿಟ್ಕೊಂಡಿದ್ದೀನಿ. ರಾತ್ರಿ ಅವಳು ನಾನು ಒಂದು ಇಷ್ಟು ಮಾಡ್ಬೋದು. ಒಳ್ಳೆ ಪ್ರೋಟೀನ್ ಕೂಡ ಅದನ್ನ ಡೀಪ್ ಫ್ರೈ ಮಾಡಿರಲ್ಲ ತಾನೆ, ಕರ್ದಿರ್ತಾರ, ಉಡ್ದಿರೋದು ಕರ್ದಿರೋದು ತಿನ್ಬೋದು. ಏನ್ ಗೊತ್ತಾ, ರಿಫೈಂಡ್ ಆಯಿಲ್ ಹಾಕಿರ್ತಾರೆ. ಹಂಗಾಗಿ ನಾವೇ ಮನೇಲಿ ಕೊಬ್ಬರಿ ಎಣ್ಣೆ ಇಲ್ಲ ಎಳ್ಳೆಣ್ಣೆ ಟೇಸ್ಟ್ ಚೆನ್ನಾಗಿ ಡಿಫರೆನ್ಸ್ ಅನ್ಸುತ್ತಾ? ಏನು ಇಲ್ಲ. ಅಲ್ಲ, ನಮ್ ಮಕ್ಳು ಬಂದಾಗ ಬೇರೆ ಹಾಕ್ತೀನಿ ಅಂದ್ರೆ, ಅಮ್ಮ ಕೊಬ್ಬರಿ ಎಣ್ಣೆ ಹಾಕು, ಯಾಕೆ ಬೇರೆ ಚೇಂಜ್ ಮಾಡ್ತೀಯಾ? ಪ್ಯಾಕೆಟ್ ಕೊಬ್ಬರಿ ಎಣ್ಣೆ ಬರುತ್ತಾ? ಹೌದು ಸರ್, ಅಲ್ಲಿ ಕೆಡಿಬಲ್ ಬರದೇ ಇರುತ್ತೆ. ಅದನ್ನೇ ತರದ 500 ರೂಪಾಯಿ ಅದು ತಗೋತೀನಿ. ಒಂದ್ 2 ಸಲ ಇಲ್ಲಿ ತಗೊಂಡ್ ಹೋದ್ವಿ. ಇವಾಗ ಅಲ್ಲೇನೆ ತೊಂದ್ರೆ ಇಲ್ಲ, ಯಾವ್ದಾರ ಐತಿ. ಒಟ್ಟೇನ್ ಗೊತ್ತಾ, ಇಲ್ಲಿ ನಾವು ಪೇಷಂಟ್ಗೆ ಹೇಳ್ತೀವಿ ಎಲ್ಲೂ ಸಿಗ್ಲಿಲ್ಲ ಸರ್ ಹಂಗೆ ಹಿಂಗೆ ಅಂತಾರೆ. ಸರಿಯಪ್ಪ ಆಯ್ತಪ್ಪ. ಆಮೇಲೆ ನಾವು 1 ವರ್ಷ ಆದ್ಮೇಲೆ ತಂದು ಇಲ್ಲಿ ಇಡಕ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿವರೆಗೂ ನಾವು ನಮ್ಗೆ ಅದು ಯಾರು ವೆಂಡರ್ ಅಂತಾನೆ ಗೊತ್ತಿರಲಿಲ್ಲ. ನಾವು ಮನೆಗೆ ತಗೊಂತ ಇದ್ವಿ, ಗ್ರಾಮೀಣ ಅಂಗಡಿ ಮತ್ತೆ ಆರ್ಗಾನಿಕ್ ಸ್ಟೋರ್ಗಳ ತಗೊಂತ ಇದ್ವಿ. ಸೊ ಇಲ್ಲಿ ಇದು ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಷ್ಟೇ. ಫ್ರೂಟ್ಸ್ ಯಾವ್ದು ಬೇಡ, ಓನ್ಲಿ ಇದನ್ನ ಮಾತ್ರ ಯೂಸ್ ಮಾಡಿ. ನಟ್ಸ್ ಎಲ್ಲ ಚೆನ್ನಾಗಿ ತಿನ್ನಿ. ನೈಟಲ್ಲಿ ಸ್ವಲ್ಪ ಕಾರ್ಬೋಹೈಡ್ರೇಟ್ ಅವಾಯ್ಡ್ ಮಾಡಿದ್ರೆ ಇನ್ನೂ ಸ್ವಲ್ಪ ಸಣ್ಣನೂ ಆಗ್ತೀರಾ. ನೈಟಲ್ಲಿ ಮುದ್ದೆ ರೊಟ್ಟಿಯನ್ನು ನೈಟಲ್ಲಿ ತಗೊಂಡಂಗೆ ಓನ್ಲಿ ನಟ್ಸ್, ಬಾದಾಮಿ, ಅದೇ ಬಾದಾಮಿ, ವಾಲ್ನಟ್, ತೆಂಗಿನಕಾಯಿ, ವೆಜಿಟೇಬಲ್ ಸಲಾಡ್ ಇಷ್ಟು ತಿನ್ಬಿಟ್ಟು ಬಿಟ್ಬಿಟ್ರೆ ಸಾಕು ನೈಟಿಗೆ. ಬೇರೆ ಏನು ಬೇಡ. ಬೇಕಾದ್ರೆ ಒಂದು ಪ್ರೋಟೀನ್ ಪೌಡರ್ ಶೇಕ್ ಮಾಡ್ಕೊಂಡು ಬಿಸಿನೀರಲ್ಲಿ ಶೇಕ್ ಮಾಡ್ಕೊಂಡು ಕುಡಿದ್ರೆ ಒಂಥರ ಬಿಸಿ ಕುಡ್ದಂಗೆ ಹೋಗುತ್ತೆ. ಬರ್ಕೊಟ್ಟಿರ್ತೀನಿ, ಅಷ್ಟು ಯೂಸ್ ಮಾಡ್ರಿ. ಬಿಸಿನೀರು ಸಕ್ಕರೆ ಬೆಲ್ಲ ಏನ್ ಬೇಡ, ಅದ್ರಲ್ಲಿ ಸ್ವಲ್ಪ ಸ್ಟೀವಿಯಾ ಇರುತ್ತೆ, ಆಲ್ರೆಡಿ ಸ್ವೀಟ್ ಇರುತ್ತೆ ಲೈಟಾಗಿ. ಸ್ಟೀವಿಯಾ ಸ್ವೀಟ್ ಆಗಿರೋದು ಏನ್ ಸೈಡ್ ಈ ತರ ಮಾಡ್ತಾ ಹಿಂಗೆ ಮಾಡಿ ಕಂಪ್ಲೀಟ್ ಆಗಿ ವಾಸಿ ಆಗ್ತೀರಾ. ಇನ್ನೊಂದು 10% ಇದೆ, ನೋಡ್ಕೊಂಡ್ಬಿಟ್ಟು ಮಾತ್ರ ಇದು ಮಾಡ್ತೀನಿ. US ಗೆ ಹೋಗಿ ಸರಿ ಇನ್ನೂ ಚೆನ್ನಾಗಿ ಬರ್ತೀರಾ? ಯಾವಾಗ ಹೋಗೋದು? ಮಾರ್ಚಿ ಅಥವಾ ಏಪ್ರಿಲ್ ಬರಕಿನ ಒಂದು ವಾರ ಮುಂಚೆ ಸರಿ ಬಂದ. ಅವ್ರು ಬರಲ್ಲ ಅಂತಿದ್ದಾರೆ, ನಾನು US ಈ ತರ ಡಯಟ್ ಮಾಡಿ ಆರಾಮಾಗ್ತೀರಿ, ಏನ್ ತೊಂದ್ರೆ ಇಲ್ಲ. ಸೊ ಹೇಳ್ತಾ